ನಿಜಕ್ಕೂ ವಿದ್ಯಾ ಬುದ್ಧಿಯನ್ನು ನೀಡುವಂತಹ ಆ ಶಾರದಾಂಬೆಯ ಸನ್ನಿಧಿಯಲ್ಲಿ ಇದ್ದೀವಿ. ಬನ್ನಿ ಆಕೆಯ ದರ್ಶನ ಮಾಡಿ ಬರೋಣ. ನಾವೀಗ ಶಾರದಾಂಬೆಯ ದೇಗುಲದ ಒಳಗಡೆ ಬಂದಿದ್ದೇವೆ. ದೇಗುಲದೊಳಗೆ ಬರ್ತಾ ಇದ್ದಂತೆ ಓಂಕಾರದ ನಾದ ನಿಜಕ್ಕೂ ಮೈಯಲ್ಲಿ ಒಂದು ರೀತಿಯ ಸಂಚಲನ ಮೂಡಿಸುತ್ತೆ. ಇಂತಹ ಒಂದು ಶೃಂಗೇರಿ ಶಾರದಾಂಬೆಯ ಪೀಠವನ್ನು ಇಲ್ಲಿ ಶೃಂಗೇರಿಯಲ್ಲಿ ಅವರ ದಕ್ಷಿಣ ಆಮ್ನಾಯ ಪೀಠವನ್ನು ಆರಂಭಿಸಲಿಕ್ಕೆ ಒಂದು ಬಹುಮುಖ್ಯವಾದಂತಹ ಕಾರಣ ಇದೆ, ಒಂದು ಕಥೆ ಇದೆ. ಅದೇನಪ್ಪ ಅಂತಂದರೆ, ಈ ಶೃಂಗೇರಿಯಲ್ಲಿ ಅವರು ಬಂದಂತಹ ಸಮಯದಲ್ಲಿ ಜೋರಾಗಿ ಮಳೆ ಬರ್ತಾ ಇತ್ತಂತೆ. ಆ ಸಂದರ್ಭದಲ್ಲಿ ಒಂದು ಹಾವು ಕಪ್ಪೆಯನ್ನು ರಕ್ಷಣೆ ಕೊಡ್ತಂತೆ. ಹಾವು ಮತ್ತು ಕಪ್ಪೆ ಅಂತಂದರೆ ಗೊತ್ತೇ ಇದೆ ನಿಮಗೆ ಎಂತಹ ವೈರತ್ವ ಅಂತ. ಆದರೆ ಆ ವೈರತ್ವವನ್ನು ಮರೆತು ಆಶ್ರಯವನ್ನು ಕೊಟ್ಟಂತಹ ಅದನ್ನು ನೋಡಿ ಶೃಂಗೇರಿಯ ಸೂಕ್ತವಾದಂತಹ ಸ್ಥಳ, ವೈರತ್ವವನ್ನು ಮರೆಸುವಂತಹ ಸ್ಥಳ ಅಂತ ಅನಿಸಿ ಇಲ್ಲೇ ಒಂದು ಪೀಠವನ್ನು ಆರಂಭಿಸಿದ್ರು ಶಂಕರಾಚಾರ್ಯರು. ಬನ್ನಿ ಈ ಪ್ರಕಾರವನ್ನು ಮುಂದುವರಿಸೋಣ. ನಾವೀಗ ಶಾರದಾಂಬೆಯ ಸಮ್ಮುಖದಲ್ಲೇ ಇದ್ದೇವೆ. ಶಾರದಾಂಬೆ ವೀಣಾಪಾಣಿ, ನಿಜಕ್ಕೂ ಆಕೆಯ ದರ್ಶನ ಭಾಗ್ಯವನ್ನು ಪಡೆಯುವಂಥದ್ದಿದೆಯಲ್ಲ, ಅದು ಬಹುದೊಡ್ಡವಾದಂತಹ ಕಾರ್ಯ ಮತ್ತು ಎಲ್ಲರೂ ಬಯಸುವಂತಹ ಕಾರ್ಯ. ಲಕ್ಷಾಂತರ ಮಂದಿ ಇಲ್ಲಿಗೆ ಬರ್ತಾರೆ. ಈಗ ಆಕೆಯ ದರ್ಶನವನ್ನು ಪಡೆಯುವಂತಹ ಸಮಯ. ಬನ್ನಿ ನಾವು ಪಾಲ್ಗೊಳ್ಳೋಣ. ಆದಿಗುರು ಶ್ರೀ ಶಂಕರ ಸ್ಥಾಪಿತ ಶಾರದ ಪೀಠದ ಶೃಂಗೇರಿ. ಆದಿಗುರು ಶ್ರೀ ಶಂಕರ ಸ್ಥಾಪಿತ ಶಾರದ ಪೀಠದ ಶೃಂಗೇರಿ. ಅದ್ವೈತದ ಸಿದ್ಧಾಂತದ ಕೇಂದ್ರ ಎನಿಸಿದ ಪಾವನ ಶೃಂಗೇರಿ. ಮಲೆನಾಡಿನಲ್ಲಿ ಸೊಬಗಿನ ಸಿರಿ ಚೆಲುವಿನ ವರ ಶೃಂಗೇರಿ. ಶೃಂಗೇರಿ ಶಾರದೆಗೆ ವಿವಿಧ ರೀತಿಯ ಪೂಜೆಗಳು ನಡೀತಾನೆ ಇರ್ತವೆ. ಅದರಲ್ಲೂ ಬಹುಮುಖ್ಯವಾಗಿ ಶುಕ್ರವಾರದಂದು ವಿಶೇಷವಾದಂತಹ ಪೂಜಾ ವಿಧಾನ ಅಂದರೆ ಚಿನ್ನದ ರಥದಲ್ಲಿ ರಥೋತ್ಸವ ನಡೆಯುತ್ತೆ. ಈ ರೀತಿ ಪೂಜೆಯಲ್ಲಿ ಮಾಡುವಂಥದ್ದು ಅಲಂಕೃತ ಹೂವಿನಿಂದ ಅಲಂಕರಿಸಿದಂತಹ ಚಿನ್ನದ ರಥದಲ್ಲಿ ಶಾರದಾಂಬೆಯ ರಥೋತ್ಸವವನ್ನು ನೋಡೋದಕ್ಕೆ ಕಣ್ಣೆರಡು ಸಾಲದು. ಆ ರಥೋತ್ಸವದ ಅದ್ಧೂರಿ ವೈಭವವನ್ನು ಬನ್ನಿ ಈಗ ಕಣ್ತುಂಬಿಸ್ಕೊಳ್ಳೋಣ. ಶಾರದೆ ಶಾರದೆ ನೀ ನೋಡದೆ ಅರಿವು ಅರಳುವುದೇ. ಶಾರದೆ ನೀ ನೋಡದೆ ಅರಿವು ಅರಳುವುದೇ. ಶಾರದೆ ನೀ ಹರಸದೆ, ಶಾರದೆ ನೀ ಹರಸದೆ ಬಾಳು ಬೆಳಗುವುದೇ. ಶಾರದೆ ನೀ ನೋಡದೆ ಅರಿವು ಅರಳುವುದೇ. ಗಣಪತಿ ವಿದ್ಯಾಧಿಪತಿ, ಹಾಗೇನೆ ಶಾರದೆ ಕೂಡ ವಿದ್ಯಾಧಿಪತಿ. ಇಬ್ಬರನ್ನೂ ಪ್ರತಿಷ್ಠಾಪಿಸಿದಂಥವರು ಶ್ರೀ ಶಂಕರಾಚಾರ್ಯರು. ಅದೇ ಶೃಂಗೇರಿಯ ಮಹಿಮೆ ಕೂಡ. ಹಾಗಾಗಿಯೇ ಇಲ್ಲಿ ಲಕ್ಷಾಂತರ ಮಂದಿ ಅಕ್ಷರಾಭ್ಯಾಸಕ್ಕೆಂದೇ ಬರ್ತಾರೆ. ಆ ಅಕ್ಷರಾಭ್ಯಾಸದ ಪರಿ ಹೇಗಿರುತ್ತೆ ಬನ್ನಿ ನೋಡೋಣ. ತಾಯೇ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯೇ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ಶಾರದಾಂಬೆಯ ದರ್ಶನವನ್ನು ಮಾಡ್ತಾ ಇದ್ದಂತೆ ನಿಜಕ್ಕೂ ಅನಿಸುವುದೇನಪ್ಪ ಅಂತಂದರೆ, ಬೇರೆಲ್ಲೂ ಶರಣಾಗತಿ ಇಲ್ಲ ನಿನ್ನ ಬಿಟ್ಟು ಅನ್ನುವಂತಹ ಭಾವ ಇಲ್ಲಿ ಬರುವಂತಹ ಲಕ್ಷಾಂತರ ಭಕ್ತಾದಿಗಳಲ್ಲಿ ಮೂಡುತ್ತೆ. ಹಾಗಾಗಿಯೇ ಪ್ರತಿ ವಾರವೂ ನಿಮಗೆ ವಿಭಿನ್ನವಾದಂತಹ ಗುಡಿಯ ದರ್ಶನವನ್ನು ಮಾಡಿಸೋದೇ ನಮ್ಮ ಕಾರ್ಯಕ್ರಮದ ವಿಶೇಷತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಗುಡಿಯ ನೋಡಿ ನನ್ನ ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಗ ಬೆಳಗಿಸು. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು. ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯಾಳಿಸು. ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯಾಳಿಸು. ಶಾಂತಿಯ ಉಳಿಸು, ಶಾಂತಿಯ ಉಳಿಸು. ತಾಯೇ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ